ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅಕ್ಕ ತಮ್ಮನ ಪ್ರೀತಿ ನೋಡಿ ಎಷ್ಟು ಚೆನ್ನಾಗಿದೆ, ನೋಡೋಕ್ಕೂ ಎರಡು ಕಣ್ಣು ಸಾಲದು. ನಾನು ಅಕ್ಕಗೆ ಊಟ ಹಸು ಅಂತ ಹೇಳಿದ್ಲು, ಅವಳಿಗೆ ಊಟ ಹಾಕ್ಕೊಟ್ಟೆ. ಅದಕ್ಕೋಸ್ಕರ ಅವಳು ಬಾರ ನಿನಗೂ ತಿನ್ನಿಸ್ತೀನಿ ಅಂತ ಹೇಳಿ ಅವ್ರ ತಮ್ಮನ ಕುಳಿಸ್ಕೊಂಡು ತಿನ್ನಿಸ್ತಾ ಇದ್ದಾಳೆ. ಹನ್ವಿಕ್ನೂ ಕರಿತಾ ಇದ್ದಾಳೆ, ಬಾರೋ ತಿನ್ನಿಸ್ತೀನಿ ನಿನಗೆ ಅಂತ. ಅವ್ನು ಬೇಡ ನನಗೆ ಅಂತ ಹೇಳ್ತಿದ್ದಾನೆ. ಹಾಗೆ ಅವಳ ತಮ್ಮನಿಗೆ ಅವಳು ಒಂದೊಂದೇ ತುತ್ತಿಕ್ಕಿ ತಿನ್ನಿಸ್ತಾ ಇದ್ದಾಳೆ. ಇದು ನೋಡಿದ್ರೆ ನಮ್ಮ ಬಾಲ್ಯದ ನೆನಪಾಗೋಯ್ತು ನಮಗೆ. ನಾವು ನಮ್ಮ ಬಾಲ್ಯದಲ್ಲಿ ಹೀಗೆ ನಮ್ಮ ಊರು ಅಣ್ಣ ತಂಗಿರು ಹೀಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಆವಾಗ ಊಟಕ್ಕೋಸ್ಕರ ಕಿತ್ತಾಟನೇ ತುಂಬ ಜಾಸ್ತಿ ಇತ್ತು. ಇವರು ಸೈಲೆಂಟಾಗಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಮತ್ತು ಈ ಹಳೆ ಬಾಟ್ಲನ್ನು ಯಾಕೆ ಇವರು ಇಷ್ಟೊಂದು ಪ್ರಯತ್ನ ಮಾಡಿ ಕೀಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಇದು ಒಂದು ಎಣ್ಣೆ ಆಯಿಲ್ ಬಾಟ್ಲು. ಅದಕ್ಕೆ ನಾವು ಯಾಕೆ ಕಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮಗೆ ಅದರಿಂದ ಏನೋ ಒಂದು ಉಪಯೋಗ ಇದೆ, ಅದಕ್ಕೋಸ್ಕರ ಕಟ್ ಮಾಡ್ತಿದ್ದೀವಿ. ನಮ್ಮ ಡಿಗ್ರಿ ಕಾಲೇಜ್ನಲ್ಲಿ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಬರ್ಡ್ಸ್ ಫೀಡರ್ ಮಾಡೋಕ್ಕೆ, ಅದಕ್ಕೆ ನೀರು ಹಾಕೋಕ್ಕೆ. ಈಗ ಹೊರಗಡೆ ತುಂಬ ಬಿಸಿಲಿರುತ್ತಲ್ಲ, ಅದಕ್ಕೋಸ್ಕರ ಹೊರಗಡೆ ಹಕ್ಕಿಗಳಿಗೆ ನೀರು ಎಲ್ಲೂ ಸಿಗೋಲ್ಲ. ಸಿಕ್ಕಿದ್ರೂ ಕೆಲವೊಂದು ಹಕ್ಕಿಗಳಿಗೆ ಮಾತ್ರ ಸಿಗುತ್ತೆ. ಎಲ್ಲ ಹಕ್ಕಿಗಳು ಪಾಪ ತುಂಬ ದಾಹದಿಂದ ಇರುತ್ತಲ್ಲ, ಅದಕ್ಕೋಸ್ಕರ ಅದಕ್ಕೆ ಮತ್ತಲ್ಲಿ ಕೂತ್ಕೊಂಡ್ರೆ ನೀರು ಸಿಗಲಿ ಅಂತ ಹೇಳಿ ನಮ್ಮ ಕೈಯಲ್ಲಾದ ಪುಟ್ಟ ಸಹಾಯ ಮಾಡೋದು. ಹೇಗಂತ ಹೇಳಿದ್ರೆ, ಈ ಎಣ್ಣೆ ಬಾಟಲ್ನ ಆ ಕಡೆ ನಮ್ಮಲ್ಲಿ ಏನು ವೇಸ್ಟ್ ವಸ್ತುಗಳೆಲ್ಲ ಸಿಗುತ್ತಲ್ಲ, ಆ ವಸ್ತುಗಳಿಂದ ಮಾಡೋದು. ನಾವೇನು ಇಷ್ಟೊಂದು ದುಡ್ಡಿಕ್ಕಿ ಬೇರೆ ತಂದು ಮಾಡೋದು ಅವಶ್ಯಕತೆ ಏನಿಲ್ಲ. ಈ ಹಳೆ ಬಾಟ್ಲು ನಮ್ಮನೇಲಿ ಹಳೆ ಬಾಟ್ಲಿತ್ತು. ಅದನ್ನು ನೀಟಾಗಿ ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು ಮೇಲೆಲ್ಲ ಅದ್ರ ಭಾಗ ತೆಗೆದು ಕಟ್ ಮಾಡಿ ಅದಕ್ಕೆ ಪೇಂಟ್ ಮಾಡೋದು. ನಮ್ಮನೇಲಿ ನಮ್ಮನೆ ಪೇಂಟ್ ಮಾಡೋಕ್ಕೆ ತಂದಿದ್ರು ಹಳೆ ಬಾಟಲು. ಅದು ನೋಡ್ತಾ ಇದ್ವಿ, ಗಟ್ಟಿಯಾಗಿತ್ತ ನೋಡಿದ್ವಿ. ಇಲ್ಲ, ಚೆನ್ನಾಗಿತ್ತು. ಅದು ಆಯಿಲ್ ಬಾಟ್ಲು ಆಗಿರೋದ್ರಿಂದ ತುಂಬ ಜಾರ್ತಾ ಇತ್ತು ಪೇಂಟ್ ಮಾಡಿದಾಗಲೆಲ್ಲ. ಅದಕ್ಕೆ ನಾವು ನೋಡಿ ಪೇಂಟ್ ಮಾಡ್ತಾ ಇದ್ವಿ. ಆಮೇಲೆ ನೋಡಿದ್ರೆ ಅದು ಫಸ್ಟ್ ಒಂದ್ಸಲ ನೋಡೋಣ ಅಂತ ಹೇಳಿ ಸ್ವಲ್ಪ ಜಸ್ಟ್ ಹೊಡೆದು ನೋಡಿದ್ವಿ. ಅದು ಸ್ವಲ್ಪ ಕೂಕಳ್ತು. ಅದಕ್ಕೋಸ್ಕರ ಇವಾಗ ಕೂಕೊಂಡಿದೆ ಅಂತ ಹೇಳಿ ಮತ್ತೆ ಎಲ್ಲ ಪೇಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಹಾಗೆ ಕೆಳಗಡೆ ಒಂದು ಪೇಪರ್ ಹಾಸ್ಕೊಂಡು ಎಲ್ಲದನ್ನು ಪೇಂಟ್ ಮಾಡಿದ್ವಿ. ಪೇಂಟ್ ಮಾಡಿ ಹಾಗೆ ಇಕ್ಕಿದ್ವಿ. ನಾಳೆ ಇನ್ನೊಂದು ಸಲ ಪೇಂಟ್ ಮಾಡ್ಕೊಂಡ್ರೆ ಆಯಿತು ಅಂತ ಹಾಗೆ ಇಕ್ಕಿದ್ವಿ. ಆಮೇಲೆ ನಮ್ಮ ಸುನೀಲು ಒಂದು ಗಿಳಿ ಚಿತ್ರನೂ ಆ ಕಡೆ ಈ ಕಡೆ ಗಿಳಿ ಚಿತ್ರ ಬಿಡಿಸ್ಕೊಟ್ಟಿದ್ದ. ಅದಕ್ಕೆ ನಾನು ಪೇಂಟ್ ಮಾಡೋಣ ಅಂತ ಹೇಳಿ ಫಸ್ಟ್ಗೆ ಒಂದು ಪೇಂಟ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಬೆಳಗ್ಗೆ ಎದ್ದು ಇನ್ನೊಂದು ಪೇಂಟ್ ಮಾಡಿ ಬಿಸಿಲಿಗೆ ಇಕ್ಕಿದ್ವಿ. ಆಮೇಲೆ ಇವಾಗ ಗಿಣಿ ಚಿತ್ರ ಬಿಡಿಸ್ತಾ ಇದ್ದೀನಿ. ಸುಮ್ಮನೆ ಹೋಗಿ ತೂಗಾಕಿದ್ರೆ ಏನು ಚೆನ್ನಾಗಿರಲ್ಲ ಅಂತ ಹೇಳಿ ಗಿಣಿ ಚಿತ್ರ ಬಿಡಿಸ್ಕೊಟ್ಟಿದ್ದ ನಮ್ಮ ಸುನಿ. ಅದಕ್ಕೆ ನಾನು ಪೇಂಟ್ ತಗೊಂಡು ಬಂದು ಪೇಂಟ್ ಹೊಡಿತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಅದು ಪೇಂಟ್ ಹೊಡಿವಾಗ ಸ್ವಲ್ಪ ಜಾರ್ತಾ ಇತ್ತು, ಪರವಾಗಿಲ್ಲ ಅಂತ ಹೇಳಿ ನಾನು ಅದನ್ನೇ ಹೊಡಿತಾ ಇದ್ದೀನಿ. ಮತ್ತೇನಂತ ಹೇಳಿದ್ರೆ, ನನ್ನ ಮಗ ಆ ಪೇಂಟ್ ಹೊಡೆಯೋ ಬ್ರಷ್ನ ಮುರಿದಾಕಿದ್ದ. ಅದು ಫುಲ್ ಪೇಂಟ್ ಹೊಡಿತಾ ಇದ್ದಾಗಲೆಲ್ಲ ಕಿತ್ಕೊಂಡು ಬರ್ತಾಯಿತ್ತು. ಆದರೂ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಪೇಂಟ್ ಹೊಡಿತಾ ಇದ್ದೆ. ಇವಾಗ ಆ ಕಡೆ ಈ ಕಡೆ ಇದು ಬಿಟ್ಟಿದ್ದೀನಲ್ಲ, ಅದೇನಕ್ಕೆ ಅಂತ ಹೇಳಿದ್ರೆ ಹಕ್ಕಿ ಕೂತ್ಕೊಂಡು ನೀರು ಕುಡಿಯೋಕ್ಕೆ. ನೀವು ಈ ಥರ ಪ್ರಯತ್ನ ಮಾಡಿ. ನಿಮ್ಮ ಮನೇಲೂ ಹಳೆ ವಸ್ತುಗಳು, ವೇಸ್ಟ್ ವಸ್ತುಗಳು ಇದ್ದೇ ಇರುತ್ತೆ. ಅದನ್ನು ತಗೊಂಡು ಈ ಥರ ನಾನು ಮಾಡಿದ್ದೀನಲ್ಲ, ಆ ಥರನೇ ನೀವು ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಹೊರಗಡೆ ಬಿಸಿಲಲ್ಲಿ ತುಂಬ ಬಿಸಿಲಿರೋದ್ರಿಂದ ನಾವು ಅಷ್ಟೇ ಎಲ್ಲರೂ ಹೋದರೆ ಬಂದು ನಮಗೆ ಮನೇಲಿ ನೀರು ಕುಡಿದ್ರೆ ಸಾಕು ಅನಿಸ್ಬಿಡುತ್ತೆ. ಅಷ್ಟು ದಾಹ ಇರುತ್ತೆ ಇವಾಗಿನ ಕಾಲದಲ್ಲಿ. ಅದಕ್ಕೋಸ್ಕರ ಹಕ್ಕಿಗಳು ಅಷ್ಟೇ ಪಾಪ ಹೊರಗಡೆ ತುಂಬ ದಾಹದಿಂದ ಓಡಾಡ್ತಾ ಇರ್ತವೆ. ನೀವು ನಿಮ್ಮ ಕೈಯಲ್ಲಾದಷ್ಟು ಚಿಕ್ಕ ಸಹಾಯ ಮಾಡಿ. ಮನೇಲಿ ಯಾವ್ದಾದ್ರು ಒಂದು ವೇಸ್ಟ್ ವಸ್ತು ಇರುತ್ತಲ್ಲ, ಅದನ್ನು ತಗೊಬಂದು ಹೀಗೆ ಈ ಥರ ನಾನು ಈ ಡಿಸೈನೆಲ್ಲ ಮಾಡಿದ್ದೀನಿ ಅಂತೇಳಿ ನೀವು ಡಿಸೈನೆಲ್ಲ ಮಾಡೋದು ಬೇಡ. ಜಸ್ಟ್ ಆ ಕಡೆ ಈ ಕಡೆ ಕಟ್ ಮಾಡಿ ಅದು ಹಕ್ಕಿ ಕೂತ್ಕೊಳ್ಳೋದು ಒಂದು ಸೇಫ್ಟಿ ಮಾಡಿಬಿಟ್ಟು ಅದಕ್ಕೆ ಎಲ್ಲರೂ ಮರದಲ್ಲಿ ಕಟಾಕಿ, ಮರದಕ್ಕೆ ಹಕ್ಕಿ ಕೂತ್ಕೊಂಡು ಬಂದಾಗ ನೀರು ನೋಡಿ ಕುಡಿಯುತ್ತೆ. ಚಿಟ್ಟೆ ಡಿಸೈನ್ ಮಾಡಿದ್ದೀವಿ, ಗಿಣಿ ಡಿಸೈನ್ ಮಾಡಿದ್ದೀವಿ. ಈ ಕಡೆ ಒಂದು ಈ ಕಡೆ ಗಿಣಿ ಮತ್ತು ಈ ಕಡೆ ಒಂದು ಸುಮ್ಮನೆ ಒಂದು ಫ್ಲವರ್ ಡಿಸೈನ್ ಮಾಡಿದ್ದೀನಿ ನೋಡಿ. ಈ ಥರ ಮಾಡಿದ್ದೀನಿ. ಇವಾಗ ದಾರ ಕಟ್ಟಬೇಕು ಅಷ್ಟೇ. ಹಾಗೆ ದಾರ ಹಾಕಿದ್ರೆ ಇದಾಗುತ್ತೆ, ನಿಲ್ಲಲ್ಲ ಅಂತ ಹೇಳಿ ತಂತಿ ಕಟ್ತಾ ಇದ್ದಾರೆ. ತಂತಿ ಕಟ್ಟಿದ್ಮೇಲೆ ತಗೊಂಡು ನಮ್ಮ ಮೇಡಮ್ ಕೊಟ್ಟಿದ್ದೀನಿ ನಾನು. ಸ್ವಲ್ಪ ತೊಂಡೆಕಾಯಿ ಇತ್ತು, ಅದು ಯಾರೋ ಕೊಟ್ಟಿದ್ರು. ಅದು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೋಸ್ಕರ ಹೊಲದಲ್ಲಿ ಇನ್ನೂ ಸ್ವಲ್ಪ ಐತೆ, ಅದಕ್ಕೋಸ್ಕರ ಅದನ್ನು ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅದು ಯಾಕೋ ಚೆನ್ನಾಗಿ ಚಿಗುರ್ಲೇ ಇಲ್ಲ. ನೀರು ಹಾಕ್ತಾ ಇದ್ದೀವಿ, ಆದರೂ ಅದು ಯಾಕೋ ಚೆನ್ನಾಗಿ ಚಿಗುರ್ತಾ ಇಲ್ಲ. ತೋರಿಸ್ತೀನಿ ಬನ್ನಿ. ಇದೇ ನೋಡಿ ನಮ್ಮ ತೊಂಡೆಕಾಯಿ ಗಿಡ ಎಲ್ಲ ಒಣಗಿ ಹೋಗಿದೆ. ಆದರೂ ನೀರು ಬಿಡ್ತಾ ಇದ್ದೀವಿ. ಯಾಕೋ ಚೆನ್ನಾಗಿ ಚಿಗುರ್ತಿಲ್ಲ, ಸ್ವಲ್ಪನೇ ಕಮ್ಮಿನೇ ಆಗಿದ್ವು, ಅದನ್ನೇ ಕಿತ್ಕೊಳ್ತಾ ಇದ್ದೀನಿ.
ನೋಡಿ ಇಷ್ಟೇ ತೊಂಡೆಕಾಯಿ ಸಿಕ್ಕಿದ್ದು, ಇದನ್ನು ತಗೊಂಡೋಗಿ ಪಲ್ಯ ಮಾಡೋಣ. ನೋಡಿ ಪಲ್ಯ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ತೊಂಡೆಕಾಯಿನ ಆಚೆ ಈಚೆ ತೋಟ ಎಲ್ಲ ತೆಗೆದುಬಿಟ್ಟು ಉದ್ದುದ್ದ ಹಚ್ಕೊಳ್ತಾ ಇದ್ದೀನಿ. 4 ಪೀಸಾಗಿ ಹಚ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ರೌಂಡ್ಗೆ ಬೇಕಾದ್ರೆ ಹಚ್ಕೊಳ್ಬೋದು. ನಮ್ಮ ಮನೇಲಿ ಜಾಸ್ತಿ ಉದ್ದುದ್ದ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನಾನು ಉದ್ದುದ್ದ ಹಚ್ಕೊಳ್ತಾ ಇದ್ದೀನಿ. ನೀಟಾಗಿ ತೊಂಡೆಕಾಯಿನೆಲ್ಲ ಹಚ್ಬಿಟ್ಟು ಒಂದು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಚೆನ್ನಾಗಿರಲ್ಲ. ಫಸ್ಟ್ಗೆ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗಿಸ್ಕೊಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಕ್ಕೆ ಒಲೆ ಮೇಲೆ ಇಟ್ಕೊಳ್ತೇನೆ. ನೀವು ಬೇಕಾದ್ರೆ ಕಾಬೂಲ್ ಕಡಲೆನ ಒಂದು ದಿವಸ ಮುಂಚೆಗೆ ನೆನೆಸಿ ಮಾಡ್ಕೊಳ್ಬೋದು. ನಾನೇನೋ ಕಾಬೂಲ್ ಕಡಲೆ ಏನು ನೆನೆಸಿಲ್ಲಾಗಿದೆ, ಅದಕ್ಕೋಸ್ಕರ ಹಾಕೊಳ್ತಾ ಇಲ್ಲ. ನೆನೆಸಿಕ್ಕೆ ಒಂದು ಕಡೆ ಎತ್ತಿಕೊಂಡಿದ್ದೀನಿ. ಆಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಕಾದ ನಂತರ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹಾಕ್ಕೊಳ್ಳೋಣ. ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕಡಲೆಬೇಳೆನೂ ಅಷ್ಟೇ 2 ಸ್ಪೂನ್ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಆಮೇಲೆ ಸ್ಮೆಲ್ಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಒಂದು ಬೇರೆ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ. ಚೆನ್ನಾಗಿ ಹುರ್ಕೊಳ್ಳಿ. ಕಂದು ಬಣ್ಣ ಬಂದ ನಂತರ ಈರುಳ್ಳಿ ಹಾಕ್ಕೊಂಡು ಹುರ್ಕೊಳ್ಳಿ. ಈರುಳ್ಳಿನೂ ಅಷ್ಟೇ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೆ ನೀಟಾಗಿ ಹುರ್ಕೊಳ್ಳಿ. ಆಮೇಲೆ ಒಂದು ಟೊಮೊಟೊ ಹಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಟೊಮೊಟೊನೂ ನೀಟಾಗಿ ಹುರ್ಕೊಳ್ಳಿ. ಟೊಮೊಟೊ ಫುಲ್ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ಆಮೇಲೆ ನಾವು ಆವಾಗಲೇ ತೊಂಡೆಕಾಯಿಗೂ ಸ್ವಲ್ಪ ಉಪ್ಪು ಹಾಕೊಂಡಿರ್ತೀವಲ್ಲ, ಇವಾಗ ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ಟೊಮೊಟೊಗೆ ನಾವು ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ಆವಾಗಲೇ ಬೇಯಿಸಿಟ್ಟಿರೋ ತೊಂಡೆಕಾಯಿ ಇತ್ತಲ್ಲ, ಆ ತೊಂಡೆಕಾಯಿನೂ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ತಿರ್ಸೋಕೆ ಹೋಗಬೇಡಿ. ತಿರ್ಸೋಕ್ಕಿಂತ ಮುಂಚೆ ಏನು ಮಾಡಿ ಗೊತ್ತಾ, ಪೌಡ್ರಸ್ನೆಲ್ಲ ಹಾಕ್ಕೊಳ್ಳಿ. ನಮ್ಗೆ ಅದಕ್ಕೆ ಏನೇನು ಬೇಕೋ ಎಲ್ಲ ಪೌಡ್ರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಮೊದಲೇದಾಗಿ ಚಿಕನ್ ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಮಸಾಲ ಪೌಡ್ರ್ ಹಾಕೋದ್ರಿಂದ ಒಂದು ಒಳ್ಳೆ ಚಿಕನ್ ಪಲ್ಯ ತಿಂದಷ್ಟೇ ಟೇಸ್ಟ್ ಕೊಡುತ್ತೆ. ಆಮೇಲೆ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಎಲ್ಲ ಹಾಕ್ಕೊಳ್ಬೇಡಿ, ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಎಲ್ಲರೂ ಹಾಕ್ಕೊಳ್ಳಿ. ಆಮೇಲೆ ಇದು ಕಾಳುಮೆಣಸಿನ ಪೌಡ್ರು. ನಮ್ಮ ಮನೇಲಿ ವೈಟ್ ಕಾಳುಮೆಣಸಿನ ಪೌಡ್ರ್ ಇತ್ತು. ನಿಮ್ಮ ಮನೇಲಿ ಯಾವ ಕಾಳುಮೆಣಸಿನ ಪೌಡ್ರ್ ಇರುತ್ತೋ ಆ ಕಾಳುಮೆಣಸಿನ ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ಆವಾಗಲೇ ಸ್ವಲ್ಪ ಹಸಿಮೆಣ್ಸಿಕಾಯಿನೂ ಹಾಕೊಂಡಿದ್ದೆ ನಾನು ಪಲ್ಯಕ್ಕೆ. ಖಾರ ಪುಡಿನೂ ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಪೌಡ್ರ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ ಇದೊಂದು ಹಾಕ್ಕೊಳ್ಳೇಬೇಕು ಸಕ್ಕರೆ. ಈ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಪಲ್ಯ ಬೇರೆ ರುಚಿ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಅಂತೂ ಸ್ವಲ್ಪ ಸಕ್ಕರೆ ಹಾಕೊಂಡೆ ಅಡುಗೆನೇ ಮಾಡಲ್ಲ. ಇಷ್ಟು ಸಕ್ಕರೆ ಬಿದ್ದರೆ ಅಡುಗೆ ಚೆನ್ನಾಗಿರೋದು. ಈ ಕಡೆಯವರು ಸಕ್ಕರೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಆದರೂ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಸ್ವಲ್ಪ ಸಕ್ಕರೆ ಇದ್ದರೆ ತಿನ್ನೋಕ್ಕೆ ಇನ್ನೊಂಥರ ಮಜಾ ಕೊಡುತ್ತೆ. ಆಮೇಲೆ ಪಲ್ಯ ಎಲ್ಲ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ. ಆನಂತರ ಸ್ವಲ್ಪ ಕಾಯಿ ತುರಿ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ. ಇದಕ್ಕೆ ದೋಸೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಪಪ್ಪುನ ಊಟ ಎಲ್ಲ ಮಾಡಿಸ್ಬಿಟ್ಟು ಅಂಗನವಾಡಿಗೆ ಬಿಟ್ಟು ಬರೋಣ ಅಂತ ಬಿಟ್ಟು ಬಂದೆ. ಅವನು 1 ತಿಂಗಳು ಹೋಗದೇ ಇರೋದ್ರಿಂದ, ಊರಿಗೆ ಹೋಗಿದ್ನಲ್ಲ, 1 ತಿಂಗಳು ರಜೆ ಇತ್ತು, ಅದಕ್ಕೋಸ್ಕರ ತುಂಬ ಅಳ್ತಾ ಇದ್ದ. ಹಾಗೆ ಸರಿ ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಬಂದೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿವಿಟಿ ಮಾಡ್ತಾಯಿದ್ರು. ಜನವರಿ ಫೆಬ್ರವರಿ ಅಂತ ಒಂದು ಬೋರ್ಡಲ್ಲಿ ಜನವರಿ ಫೆಬ್ರವರಿ ಅಣಿಸ್ತಾ ಇದ್ರು. ಇದು ಮಾರ್ಚ್, ಇದು ಏಪ್ರಿಲ್, ಮೇ, ಜೂನು. ನನ್ನ ಮಗ ನನ್ನ ತೊಡೆ ಬಿಟ್ಟು ಇಳಿಲಿಲ್ಲ, ನನ್ನ ತೊಡೆ ಮೇಲೆ ಕೂತ್ಕೊಂಡಿದ್ದ. ಯಾಕಂತ ಹೇಳಿದ್ರೆ ಅವನು ತುಂಬ ದಿನ ಆಗಿತ್ತಲ್ಲ, ಅದಕ್ಕೋಸ್ಕರ. ನನ್ನ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.